ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಸಂಡೇ. ನಮ್ಮ ವೈಫ್ ಮತ್ತು ನನ್ನ ಮಗ ಇಬ್ಬರು ಊರಿಗೆ ಹೋಗಿದ್ರು. ಮಾರ್ನಿಂಗ್ ಟಿಫನ್ನು ನಾನು ಹೊರಗಡೆ ಮಾಡಿಕೊಂಡೆ. ಮಧ್ಯಾಹ್ನ ಒಂದು ಫಂಕ್ಷನ್ ಇತ್ತು, ಮುಗಿಸ್ಕೊಂಡು ಬಂದೆ. ನೈಟ್ ಕೂಡ ಊಟ ಮಾಡೋಣ ಅಂದರೆ ನನಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ. ಸೊ ಹಾಗಾಗಿ ಹೊರಗಡೆ ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ನನ್ನ ಫ್ರೆಂಡ್ಗೂ ಫೋನ್ ಮಾಡಿದಾಗ ಅವರು ಕೂಡ ನಾನು ಬರ್ತೀನಿ, ಬನ್ನಿ ಉದಯ್ ಹೋಗ್ಬರೋಣ ಹೊರಗಡೆ ಅಂದರು. ಸೊ ಹಾಗಾಗಿ ಬೇಗ ಬೇಗ ರೆಡಿ ಆಗಿಬಿಟ್ಟು ಊಟ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇಬ್ಬರೂ. ಸೊ ಅವರು ನನ್ನ ಬೈಕಲ್ಲಿ ಹೋಗೋಣ ಅಂದರು. ಹಾಗಾಗಿ ನಾವು ಈಗ ರೆಡಿಯಾಗಿ ಫ್ರೆಂಡ್ ಜೊತೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇಬ್ಬರು ನಾವು ಹೋಗ್ತಾಯಿದ್ದೀವಿ. ನೋಡೋಣ ಏನು ಊಟ ಮಾಡ್ಕೊಂಬರೋಣ ಅಂತ ಬನ್ನಿ. ಹೋಗುವಾಗ ನಾನು ಬೈಕ್ ತೊಗೊಂಡೆ, ಬಟ್ ನನ್ನ ಫ್ರೆಂಡು ಇಲ್ಲ ಬೇಡ, ನನ್ನ ಬೈಕಲ್ಲಿ ಇದೆಯಲ್ಲ, ನನ್ನ ಬೈಕಲ್ಲಿ ಹೋಗ್ಬಿಡೋಣ ಅಂತಂದರು. ಸೊ ಹಾಗಾಗಿ ನನ್ನ ಬೈಕ್ನ ಮನೆ ಹತ್ರನೇ ಬಿಟ್ಟು ನನ್ನ ಫ್ರೆಂಡ್ ಜೊತೆ ಬೈಕಲ್ಲಿ ಹೊರಟಿವಿ ಫ್ರೆಂಡ್ಸ್. ನೋಡೋಣ ಮುಂದೆ ಏನು ಸಿಗುತ್ತೆ, ಊಟ ಎಲ್ಲಿ ಸಿಗುತ್ತೆ. ಸಂಡೇ ಆಗಿದ್ದರಿಂದ ಓಟ್ಗಳು ಕ್ಲೋಸ್ ಆಗಿರ್ತವೆ ಆಲ್ಮೋಸ್ಟು. ಸೊ ಹಾಗಾಗಿ ರೋಡ್ ಸೈಡಲ್ಲಿ ಏನಾದ್ರು ಸಿಗ್ಬೋದಾ ಅಂತ ಹುಡ್ಕಂತ ಹೊರಟ್ವಿ. ಸೊ ಹೋಗ್ತಾ ಹೋಗ್ತಾ ಸಖತ್ ಎಂಜಾಯ್ಮೆಂಟ್ ಮಾಡ್ತಾಯಿದ್ವಿ. ನಮ್ಮ ಫ್ರೆಂಡು ಸಖತ್ತು ತಮಾಷೆ ಮಾಡ್ತಾಯಿದ್ರು. ನೋಡಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ ಕಸ ಯಾರ್ಯಾರು ಮನೆ ಮುಂದೆ ಹೊಸ್ತಾನೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚಚ್ಚಿದ್ದಾರೆ ನಮ್ಮ ಫ್ರೆಂಡು. ಇವನೇ ನೋಡ್ರಿ ಚಚ್ಚಿ ಅಂತ. ಹೀಗೆ ರೋಡ್ ತುಂಬ ನಕ್ಕೊಂಡು ಎಂಜಾಯ್ ಮಾಡಿಕೊಂಡು ಕೇಕ್ ಹೊಡ್ಕೊಂಡು ಮೂಮೆಂಟ್ ಆಗ್ತಾನೆ ಇದ್ವಿ. ಹಾಗೆ ಮೂಮೆಂಟ್ ಆಗ್ತಾ ಜಡಕೆರೆ ಗೇಟಲ್ಲಿ ರೋಡ್ ಸೈಡಲ್ಲಿ ಒಂದು ಫುಡ್ ಕಾರ್ನರ್ ಸಿಕ್ತು. ಸೊ ಅಲ್ಲಿ ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಯಾಕೋ ನಮಗೆ ಊಟ ಸೆಟ್ ಆಗಲಿಲ್ಲ. ಸೊ ಇಲ್ಲಿ ಬೇಡ ಅಂತ ಪ್ಲ್ಯಾನ್ ಮಾಡಿ ಮತ್ತೆ ಹುಡುಕಿದ್ವಿ, ಅಲ್ಲೆಲ್ಲೂ ನಮಗೆ ಊಟ ಕಾಣಿಸ್ಲೇ ಇಲ್ಲ. ಸೊ ನೆಕ್ಸ್ಟ್ ಮುಂದೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ಹೊರಟ್ವಿ. ಅಲ್ಲಿ ಕಟ್ಟಿರ್ತ ವಿಡಿಯೋ ಮಾಡ್ಕೊಂಡು ಡ್ಯಾನ್ಸ್ ಬೆಳಕೈತಂತ ಆಮೇಲೆ ಹಿಂದೆ ಬಂದು ತಗಿಸ್ಕಿರಿಸಿ ಸ್ವರ್ಗ ನಮ್ಮ ದುರ್ಗನ ಥರ ರೋಡಲ್ಲಿ ಮೂಮೆಂಟ್ ಆಗ್ತಿದ್ರೆ ಲೈಟಿಂಗ್ಸ್ಗೆ ಸಖತ್ತಾಗಿ ಕಾಣ್ತಾಯಿತ್ತು ನಮ್ಮ ಚಿತ್ರದುರ್ಗ. ಸೊ ಮತ್ತೆ ಹುಡ್ಕೊಂಡು ಹಂಗೆ ಮೂಮೆಂಟ್ ಆಗ್ತಾಯಿದ್ವಿ. ಸುಮ್ಮನೆ ಎಲ್ಲಿ ಬೇಕೋ ಅಲ್ಲಿ ಸಂಧಿ ಗುಂಜಿ ಎಲ್ಲ ತಿರುಗಾಡ್ಕೊಂಡು ಸುಮ್ಮನೆ ಹೋಗ್ತಾನೆ ಇದ್ವಿ. ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಬರ್ತಾಯಿದ್ವಿ ಅನ್ನೋದು ನಮಗೆ ಗೊತ್ತಾಗ್ತಿರಲಿಲ್ಲ. ಹಂಗೆ ಹೋಗ್ಬಿಟ್ಟು ಹುಡ್ಕೊಂಡು ದುರ್ಗ ಎಲ್ಲ ಅರ್ಧಂಬರ್ಧ ಸುತ್ತಾಡೋ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಸೊ ಹಂಗೆ ಮೂಮೆಂಟ್ ಆಗ್ತಾ ಚಿಕ್ಕಪೇಟೆ ದೊಡ್ಡಪೇಟೆ ಎಲ್ಲ ನೋಡಿ ಕೊನೆಗೆ ಇಲ್ಲೆಲ್ಲ ಹುಡುಕರು ಸಾಧ್ಯ ಆಗೋಲ್ಲ. ಕೊನೆಗೆ ನಾವು JCRಗೆ ಹೋಗ್ಬಿಡೋಣ, ಅಲ್ಲೇನಾದ್ರು ಸಿಕ್ಕರೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಫೈನಲಿ JCRಗೆ ಹೋದ್ವಿ. ಸೊ ಅಲ್ಲಿ ಹೋಗ್ತಿದ್ದಂಗೆ ನಮಗೆ ಸಿಕ್ಕಿದ್ದು ಫ್ರೈಡ್ ರೈಸ್. ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ನಾನು ಇಲ್ಲಿ ತುಂಬ ಸರಿ ಫ್ರೈಡ್ ರೈಸ್ ತಿಂದಿದ್ದೀನಿ. ಇದು ಬಂದ್ಬಿಟ್ಟು ಎಲ್ಲಿದೆ ಅಂತ ಲೊಕೇಶನ್ ಹೇಳೋದಾದರೆ ಬಂಗಾರಪೇಟೆ ಅಂತ. JCRನ ಮೇನ್ ರೋಡಲ್ಲೇ ಸಿಗುತ್ತೆ ನಿಮಗೆ ಲೆಫ್ಟ್ ಸೈಡಲ್ಲಿ. ಸೊ ಇಲ್ಲಿ ಯಾವಾಗಲೂ ಫುಡ್ ಭಾಳ ಸಖತ್ತಾಗಿರುತ್ತೆ. ಅಲ್ಲಿ ಊಟ ಮಾಡಿಕೊಂಡು ಫುಲ್ಲು ಖುಷಿಯಾಗಿ ನೆಕ್ಸ್ಟು ಮನೆ ಕಡೆ ಪ್ರಯಾಣ ಬೆಳೆಸಿದ್ವಿ ಫ್ರೆಂಡ್ಸ್ ಫೈನಲಿ.